ಇದ್ರ ಮೇಲೆ ಹಣ್ಣು ಆಗಲ್ಲ, ಇದು ಇಷ್ಟೇ ಸೈಜ್ ಇಷ್ಟೇ ಬರೋದು. ಇದು ಆಕ್ಚುಲಿ ಗೊಜ್ಜಿನ ಮಸಾಲ ಇದೆ. ಎಲ್ಲಾ ಗೊಜ್ಜಿಗೂ ಇದೇ ರೀತಿ ಹೊರ್ಕೊಳ್ಳೋದು. ಇದನ್ನ ಹಾಕ್ತಿದ್ವಿ ಈಗ. ಇದ್ರಲ್ಲಿ ಹೌದು ಈ ರೀತಿ ಬಿಡಿಸ್ಕೊಳ್ಬೇಕು. ತರಿ 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 ಇರ್ಬೇಕಾಯ್ತಾ. ಮ್ಯಾಂಗೋ ಗೊಜ್ಜು ರೆಡಿ. ಸಕ್ಕರೆ ಗುತ್ತಿ ಮ್ಯಾಂಗೋ ಗೊಜ್ಜು ನೋಡಿ. ಸಕ್ಕರೆ ಗುತ್ತಿ ಮ್ಯಾಂಗೋ ಗೊಜ್ಜು ನೋಡಿ. ಇಷ್ಟೊಂದು ವಿಧವಾದ ಭಕ್ಷ್ಯಗಳು ಜೀವನದಲ್ಲಿ. ಹುಳಿ ಸಿಹಿ ಖಾರ ಜಾಸ್ತಿನೇ ಇರುತ್ತೆ. ನೀವು ಅದನ್ನ ಸ್ಲೈಸ್ ಮಾಡಿ ತಿಂದಾಗ ಅದ್ರ ರುಚಿನೇ ಬೇರೆ ಇರ್ತದೆ. ಮಾವಿನ ಹಣ್ಣು ಅದೇ ಮಾವಿನ ಹಣ್ಣನ್ನ ಬಟ್ಟೆ ಹಿಡ್ಕೊಂಡು ಹೀರಿದಾಗ ಅದು ರುಚಿನೇ ಬೇರೆ. ಅದ್ರೊಟ್ಟಿಗೆ ಗೊಜ್ಜಿನ ಮಸಾಲ ಇದ್ರೆ ಇನ್ನಂಗ ಆಗ್ಬೇಡ, ತುಂಬಾ ಚೆನ್ನಾಗಿರುತ್ತೆ. ರುಮಾಲಿ ರೋಟಿ. ಓಹೋ ಹಿಂಗೆ ನೋಡಿ ಹಿಂಗೆ ಹೊಡಿತಾರೆ. ನಮಸ್ಕಾರ ವೀಕ್ಷಕ ಬಂಧುಗಳೇ. ಸಕ್ಕರೆ ಗುತ್ತಿ ಮಾವಿನಕಾಯಿ ಗೊಜ್ಜು ಕೇಳಿದ್ರೆ ಹೆಸರು? ನಾನು ಕೇಳಿದ್ದಿಲ್ಲ. ಅದೇನಂತ ತಿಳ್ಕೊಳ್ಳೋದಕ್ಕೆ ಹನುಮಂತ ನಗರ SGK ಕ್ಯಾಟ್ರಿಂಗ್ ಬಂದ್ಬಿಟ್ಟಿದ್ದೀನಿ. ಬನ್ನಿ. ನಿಮ್ಮ ನೆಚ್ಚಿನ ಗೋಪಾಲಕೃಷ್ಣ ಅವರು ಮದುವೆ ಮನೆಗಳಲ್ಲಿ ಮಾವಿನಕಾಯಿ ಗೊಜ್ಜು ಹಾಕಬೇಕಾದ್ರೆ ಒಂದೊಂದು ಮಾವಿನಕಾಯಿ ಬೀಳುತ್ತಂತೆ, ಪ್ರತಿಯೊಬ್ಬರಿಗೂ ಒಂದೊಂದು. ಅದು ಹೆಂಗೆ ಬನ್ನಿ ನೀವು ನೋಡ್ಬಿಡೋಣ. ಹಾಂ, ಸರ್ ನಮಸ್ಕಾರ. ಸಕ್ಕರೆ ಗುತ್ತಿ ಮಾವಿನಕಾಯಿ ಗೊಜ್ಜು, ಮ್ಯಾಂಗೋ ಗೊಜ್ಜು ಇದೊಂದು ನಮಗೆ ಹಂಗೆ ಕೇಳಿದ ತಕ್ಷಣ ಖುಷಿ ಆಗ್ಬಿಡುತ್ತೆ. ಯಾವ ರೀತಿ ಇರುತ್ತೆ? ಹೌದು ಸರ್ ಹೇಳಿ. ಅದು ಗೊಜ್ಜು ಅಂದ್ರೆ ಮಾಮೂಲಿ ಗೊಜ್ಜಿನ ಮಸಾಲೆ ಎಲ್ಲ ಮಾಮೂಲಿ ಇರುತ್ತೆ. ಮಾವಿನ ಹಣ್ಣೆ ವಿಶೇಷ ಅದು. ಅದು ಯಾಕಂದ್ರೆ ಎಲ್ಲ ಟೈಮಲ್ಲಿ ಸಿಗಲ್ಲ. ಮಾವಿನಕಾಯಿ ಸೀಸನ್ ಇದ್ರೆ ಒಂದು 15 ದಿನ, ಒಂದು ತಿಂಗಳು ಸಿಗುತ್ತೆ ನೋಡಿ ಸರ್. ಈ ತರ ಇರುತ್ತೆ. ಸಕ್ಕರೆ ಗುತ್ತಿ ಮ್ಯಾಂಗೋ ಗೊಜ್ಜು ಈ ರೀತಿ ಸರ್. ಹೌದು. ಈಗ ಹೋಗ್ಬಿಟ್ಟು ಇದು ದೊಡ್ಡ ಹಣ್ಣು. ಇದು ಇದ್ರ ಮೇಲೆ ಹಣ್ಣು ಆಗಲ್ಲ, ಇದು ಇಷ್ಟೇ ಸೈಜ್ ಇಷ್ಟೇ ಬರೋದು. ಇದು ಆಯ್ತು. ಇದನ್ನ ಹೋಗಿ ಸಕ್ಕರೆ ಗುತ್ತಿ ಅಂತ ಕೇಳಬೇಕು. ಹೌದು, ಸಿಗುತ್ತೆ ಸರ್. ಇದು ಮಾರ್ಕೆಟ್ ಕೆಲವು ಜಾಗದಲ್ಲಿ ಸಿಗುತ್ತೆ, ಎಲ್ಲ ಕಡೆ ಸಿಗಲ್ಲ. ಬಿಟ್ರೆ ಇಲ್ಲಿ ಮಂಗಳೂರು ಸ್ಟೋರ್ ಅಂತ ಇದೆಯಲ್ಲ ಬೆಂಗಳೂರಲ್ಲಿ, ಅಲ್ಲೆಲ್ಲ ಕಿಣಿ ಸ್ಟೋರು, ಮಂಗಳೂರು ಸ್ಟೋರ್, ಅಲ್ಲೆಲ್ಲ ಹಣ್ಣು ಸಿಗುತ್ತೆ. ಸರಿ, ಗೊಜ್ಜಿನ ಮಸಾಲ ಅಂದ್ರೆ ಪುಡಿ ಮಾಡ್ಕೊಳ್ಳುವಂತ ಮಾವಿನಕಾಯಿ ಗೊಜ್ಜಿನ ಪುಡಿ. ಹೌದು, ಎಸ್, ಗೊಜ್ಜಿಗೆ ಹೊರ್ಕೊಳ್ಳುವಂಥದ್ದು. 2 ಟೀ ಸ್ಪೂನ್ ಬೇಕಿದ್ಕೆ. 1 ಪೀಸು LG ಹಿಂಗು, ಗಟ್ಟಿ ಹಿಂಗು. ಹೌದು, ಹಾಕೊಳ್ತಾ ಇದ್ದೀನಿ. ಅರ್ಧದಿಂದ 1 ಟೀ ಸ್ಪೂನ್ ಮೆಂತ್ಯ ಬೀಳ್ಬೋದು ಚೆನ್ನಾಗಿ, ತೊಂದರೆ ಇಲ್ಲ. ಆಕ್ಚುಲಿ ಗೊಜ್ಜಿನ ಮಸಾಲ ಇದೆ. ಎಲ್ಲಾ ಗೊಜ್ಜಿಗೂ ಇದೇ ರೀತಿ ಹೊರ್ಕೊಳ್ಳೋದು. ಏನ್ ಚೇಂಜ್ ಬರಲ್ಲ. ದ್ರಾಕ್ಷಿ ಗೊಜ್ಜಿರ್ಬೋದು, ಮ್ಯಾಂಗೋ ಗೊಜ್ಜಿರ್ಬೋದು, ಪೈನಾಪಲ್ ಗೊಜ್ಜಿರ್ಬೋದು, ಕ್ಯಾಪ್ಸಿಕಮ್ ಗೊಜ್ಜಿರ್ಬೋದು, ಎಲ್ಲಕ್ಕೂ ಇದೇ ಮಸಾಲ. ಇಲ್ಲಿ ಇವತ್ತು ನಾವು ಮಾವಿನ ಹಣ್ಣಿನ ಗೊಜ್ಜು ಮಾಡ್ತಾ ಇದೀವಿ. ಇದು ಮಾವಿನ ಹಣ್ಣು ಹಾಗಲ್ಲ. ಆಮೇಲೆ ಉದ್ದಿನ ಬೇಳೆ ಹಾಕ್ತೀನಿ, ಒಂದು 5 ಟೀ ಸ್ಪೂನ್ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಬೀಳ್ಬೇಕಿತ್ತು. ಮತ್ತೇನು ಕಾಯಿ ಏನು ಹಾಕಲ್ಲ, ಕೊಬ್ಬರಿ ಸ್ವಲ್ಪ ಹಾಕಿರ್ತೀವಿ. ಈ ಉದ್ದಿನ ಬೇಳೆಲ್ಲೇ ಹೊಂದ್ಕೊಳ್ಬೇಕು, ಗಟ್ಟಿಯಾಗ್ಬೇಕು. ಇದನ್ನೇ ಒಂದು ನಿಧಾನ ಸಣ್ಣ ಕಾವಲ್ಲಿ ಹೊರ್ಕೊಳ್ಬೇಕು. ಈಗ ಬಿಸ್ಕೆಟ್ ಕಲರ್ ಬಂದಿದೆ, ಬ್ರೌನಿಶ್ ಆಗಿದೆ. ಇಷ್ಟೇ ಇರ್ಬೇಕು, ಈ ಥರನೇ ಇರಬೇಕು ಉದ್ದಿನ ಬೇಳೆ. ಆ ಉದ್ದಿನ ಬೇಳೆ ಸ್ಮೆಲ್ಲು ಬೇರೆ ಎಷ್ಟ ಕೊಡುತ್ತೆ ನಮ್ಗೆ. ಅದಕ್ಕೆ ಒಂದು 8ರಿಂದ 10 ಬ್ಯಾಡಿಗೆ ಆಯ್ತಲ್ಲ. ಆಮೇಲೆ ಕೊಬ್ಬರಿ, 1ರಿಂದ 2 ಗೇಟ್ ಕೊಬ್ಬರಿ. ಎಳ್ಳು ಒಂದು 2 ಟೀ ಸ್ಪೂನ್ ಆಗಷ್ಟು ಎಳ್ಳು. ಕರಿಬೇವು, ಕೊನೆಯಲ್ಲಿ ಸ್ವಲ್ಪ ಅರಿಶಿಣ ಅಷ್ಟೇ. ಆಗಿದೆ, ಇದು ಮಸಾಲೆ ಆಗಿದೆ. ಕೊಬ್ಬರಿ ಸ್ವಲ್ಪ ಜಾಸ್ತಿ ಬಿದ್ದಷ್ಟು ಚೆನ್ನಾಗಿರುತ್ತೆ, ಒಳ್ಳೆ ಘಮ ಸ್ಮೆಲ್ ಕೊಡುತ್ತೆ. ಹೌದು, ಕೊಬ್ಬರಿ, ಉದ್ದಿನ ಬೇಳೆನೂ ಚೆನ್ನಾಗಿ ಫ್ರೈ ಆಗಬೇಕು. ಇದಾಗಿದೆ, ರೆಡಿ ಆಗಿದೆ. ಅದನ್ನ ರುಬ್ಕೊಂಡು ಇಟ್ಕೊಂಡಿರ್ಬೇಕು. ಓಕೆ. ಸ್ವಲ್ಪ ತಣ್ಣಗಾದ್ಮೇಲೆ ಕ್ಲೀನಾಗಿ ರುಬ್ಕೊಳ್ಬೇಕು, ತರಿ ಇರ್ಬೇಕು.
ಈಗ ಒಂದು 10-12 ಇದೆ ಮಾವಿನ ಹಣ್ಣು ಇದೆ. ಹೌದು ಹೆಚ್ಚು ಚಿಕ್ಕದಿದೆ. ಇದ್ರಲ್ಲಿ ಗೋಟ್ ಸಿಕ್ಕದ್ ಬರುತ್ತೆ. ಹೌದು, ತುಂಬಾ ಇದಿರುತ್ತೆ, ಸಣ್ಣ ಗೋಟು. ಇದನ್ನ ಹಾಕ್ತಿದ್ದೀವಿ ಈಗ. ಇದ್ರಲ್ಲಿ ಹೌದು ಈ ರೀತಿ ಬಿಡಿಸ್ಕೊಳ್ಬೇಕು. ಇದನ್ನ ಹಾಕ್ತೀನಿ ನೋಡಿ. 10 ಪೀಸ್ ಇರುತ್ತೆ. ಇದು ಏನು ಎಣ್ಣೆ ಏನು ಹಾಕಿಲ್ಲ. ಹೌದು ಹೌದು ಹೌದು, ಓನ್ಲಿ ನೀರು ಡೈರೆಕ್ಟ್ ನೀರು. ಸ್ವಲ್ಪ ಚೆನ್ನಾಗಿ ಬೇಯಬೇಕಿದು. ಒಂದು 2 ತುಂಡು ಬೆಲ್ಲ. ಹೌದು, ಸ್ವಲ್ಪ ಹಣ್ಣು ಸ್ವಲ್ಪ ಹುಳಿ ಇರುತ್ತೆ. ಒಂಚೂರು ಜಾಸ್ತಿ ಬೇಕಾದ್ರೆ ಹಾಕೊಳ್ಬಹುದು. ಆಯ್ತಾ, ಹುಣಸೆ ಹಣ್ಣು ರಸ ಸ್ವಲ್ಪ ಒಂದು 3-4 ಟೀ ಸ್ಪೂನ್ ಆಗೋಷ್ಟು ಹುಣಸೆ ಹಣ್ಣು ರಸ, 2 ಟೀ ಸ್ಪೂನ್ ಆಗುವಷ್ಟು ಉಪ್ಪು, 1 ಟೀ ಸ್ಪೂನ್ ಅರಿಶಿಣ. ಆಯ್ತಾ, ಸ್ವಲ್ಪ ಕರಿಬೇವು. ಇಷ್ಟೇ ಆಯ್ತಾ. ಚೆನ್ನಾಗಿ ಕುದ್ಮೇಲೆ ಕುದ್ದಂತ ಮಸಾಲೆನೇ ಹಾಕ್ಬೇಕು. ಓಕೆ. ನೋಡಿ ಸರ್, ಈ ರೀತಿ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇದು ಕುದ್ದು ಉಪ್ಪು ಹುಳಿ ಖಾರ ಅನ್ನೋದು ಹೊಂದಬೇಕು. ಇನ್ನು ಖಾರ ಹಾಕಿಲ್ಲ, ಮಸಾಲೆ ಜೊತೆಗಿದೆ. ಉಪ್ಪು ಹುಳಿ ಬಿದ್ದಕ್ಕೆ ಹಣ್ಣು ಬೆಂದು ಉಪ್ಪು ಹುಳಿನ ಚೆನ್ನಾಗಿ ಇಟ್ಕೊಳ್ಬೇಕು. ನೀವು ಸಕ್ಕರೆ ಗುತ್ತಿ ಮಾವಿನಕಾಯಿ ಮಾವಿನಹಣ್ಣು ಅದು ಬಿಟ್ಟು ಬೇರೆ ಯಾವ್ದಾರು ಹಣ್ಣು ಹಾಕೋಬೋದಾ? ಇದು ಬಿಟ್ರೆ ಆಸ್ಟ್ರೇಲಿಯನ್ ಗ್ರೇಪ್ಸ್ ಅಂತ ಬರುತ್ತೆ, ದೊಡ್ಡ ದ್ರಾಕ್ಷಿ ಗೊತ್ತು ನೋಡಿರ್ಬೋದು ನೀವು. ಆಸ್ಟ್ರೇಲಿಯನ್ ಗ್ರೇಪ್ಸ್ ಅದು ಮಾಡ್ಬೋದು. ಅದು ಬಿಟ್ರೆ ಒಣ ದ್ರಾಕ್ಷಿ, ಕ್ಯಾಪ್ಸಿಕಮ್ ಇಲ್ಲ ಅಂದ್ರೆ ಲಿಂಬುದು ಮಾಡ್ತಾರೆ. ಅಲ್ಲ, ಮಾವಿನ ಹಣ್ಣಲ್ಲೇ ಬೇರೆ ಹಣ್ಣು, ಮಾವಿನ ಹಣ್ಣಲ್ಲಿ ತೋತಪರಿ ಮಾಡ್ಬೋದು. ಅದು ರೇರ್ ರೆಸಿಪಿ. ಸೀಸನಲ್ ಇದು. ಹೌದೌದು, ಕೇಳೋರು ಇದಾರೆ. ಅಯ್ಯೋ, ಇವಾಗ ರೆಡಿಯಾಗಿದೆ, ಚೆನ್ನಾಗಿ ಬೆಂದಿದೆ. ಆಯ್ತಾ, ಇವಾಗ ಮಸಾಲೆ ಆಡ್ ಮಾಡ್ಕೊಳ್ಳೋಣ. ಆಯ್ತಾ, ಈ ರೀತಿ ಮಸಾಲೆ ಈ ರೀತಿ ಇರ್ಬೇಕು, ತುಂಬಾ ನೈಸು ಆಗ್ಬಾರ್ದು. ತರಿ ಇರ್ಬೇಕು. ಆಯ್ತಾ, ಹಾಕೊಳ್ತೀನಿ. ಬ್ಯಾಡ್ಗಿ ಕಲರ್ ಅನ್ನೋದು ಆಗಿರುತ್ತೆ. ಅದೇ ಗುಂಟೂರಾದ ಈ ತರ ಕಲರ್ ಬರಲ್ಲ. ಇದು ಖಾರ ಜೊತೆಗೆ ಒಳ್ಳೆ ಕಲರ್, ಒಳ್ಳೆ ರುಚಿ ಬ್ಯಾಡ್ಗಿ. ಅದಕ್ಕೆ ಎಲ್ಲದಕ್ಕೂ ಬ್ಯಾಡ್ಗಿನೇ ಯೂಸ್ ಮಾಡೋದು. ಗುಂಟೂರು ಕಡಿಮೆ. ಗುಂಟೂರು ಏನಿದ್ರು ಒಗ್ಗರಣೆ ಖಾರ ಬೇಕು, ತುಂಬಾ ಖಾರ ಬೇಕಂದ್ರೆ ಹಾಕೊಳ್ಬಹುದು ಅಷ್ಟು. ಎಲ್ಲರಿಗೂ ಒಂದೊಂದು ಪೀಸ್ ಬಿಡ್ಬೇಕು, ಒಂದೊಂದು ಹೋಳು ಬಿಡ್ಬೇಕು. ಇಷ್ಟೊಂದು ಮಾಡ್ತಾರೆ. ಹೌದು, ಒಂದೊಂದು ಮ್ಯಾಂಗೋ ಬಿಡ್ಬೇಕು ಒಬ್ಬೊಬ್ರಿಗೆ. ಈಗ ನಾವು 1000 ಜನ ಅಂದ್ರೆ 1000 ತರಬೇಕು. 1000 ತರಬೇಕು. ಹೌದೌದು, ಇದು ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಮತ್ತೆ ಹೌದು, ಈ ಟೈಮಲ್ಲಿ ಇದು 250 ಇರುತ್ತೆ ಕೆಲವು ಕಡೆ, 225 ಇದೆ ಕೆಜಿಗೆ. ಕೆಜಿ ಬರೋದು ಬರೀ 20 ಪೀಸ್. 20 ಪೀಸ್. ಕುದ್ದಿದೆ ಈಗ, ಚೆನ್ನಾಗಿ ಕುದೀತಾ ಇದೆ. ಸಾಕು, ಇಷ್ಟು ಕುದ್ರೆ ಸಾಕು. ಯಾಕಂದ್ರೆ ಹುರಿದಿರುವಂತ ಪುಡಿಗಳು ಇವಲ್ಲ. ಆಯಿಲಲ್ಲಿ ಸ್ವಲ್ಪ ಒಗ್ಗರಣೆ ಹಾಕೊಳ್ತಿದ್ದೀನಿ. ಆಯ್ತಾ, ಸಾಸಿವೆ, ಬ್ಯಾಡಿಗೆ, ಕರಿಬೇವು, ಜೀರಿಗೆ. ಹೌದು, ನಾವು ರೆಡಿ ಇರುತ್ತೆ ನಮ್ಮಲ್ಲಿ ಒಗ್ಗರಣೆ. ಅದಾದ್ಮೇಲೆ ಹಿಂಗ ಹಾಕಿದ್ದೀವಿ, ಸ್ವಲ್ಪ ಹಿಂಗ ನೀರು ಇದ್ರ ಮೇಲೆ. SSV ಹಿಂಗ್ ಬರುತ್ತಲ್ಲ, ಅದ್ರ ಪೇಸ್ಟ್ ಇದು ನೀರು. ಇದು ಇನ್ನೂ ಒಂದ್ ಸ್ವಲ್ಪ ಗಟ್ಟಿಯಾಗತ್ತೆ ತಣ್ಣಗಾದ್ಮೇಲೆ. ಈಗ ಬಿಸಿ ಇದೆಯಲ್ಲ, ನೀರು ಇರುತ್ತೆ. ಇಷ್ಟಿದ್ರು ಸಾಕು. ಆಯ್ತಾ, ಮ್ಯಾಂಗೋ ಗೊಜ್ಜು ರೆಡಿ. ಸಕ್ಕರೆ ಗುತ್ತಿ ಮ್ಯಾಂಗೋ ಗೊಜ್ಜು ನೋಡಿ. ಸಕ್ಕರೆ ಗುತ್ತಿ ಮ್ಯಾಂಗೋ ಗೊಜ್ಜು ನೋಡಿ. ಇರ್ಬೇಕಿದು. ಅಂದ್ರೆ ಎಲೆಗೆ ಹಾಕುವಾಗ ನಾವು ಒಂದೊಂದು ಪೀಸ್ ಬಿಡ್ಬೇಕಿದು. ಒಂದೊಂದು ಹೋಳು, ಒಂದೊಂದು ಮ್ಯಾಂಗೋ ಹೋಳು, ಒಂದೊಂದು ಎಲೆಗೆ ಬಿಡ್ಬೇಕು. ಹೌದು, ಎಷ್ಟೊಂದು ವಿಧವಾದ ಪಕ್ಷಗಳು ಜೀವನದಲ್ಲಿ. ಹುಳಿ ಸಿಹಿ ಖಾರ ಜಾಸ್ತಿನೇ ಇರುತ್ತೆ. ಸಕ್ಕರೆ ಗುತ್ತಿ ಮ್ಯಾಂಗೋ ಗೊಜ್ಜು. ಥ್ಯಾಂಕ್ ಯು ಸರ್. ಆಕ್ಚುಲಿ ಇದಕ್ಕೆ ನಮ್ಮ ಕಡೆ ಮುದ್ದುಳಿ ಅನ್ನೋದು. ಈ ಮಂಗಳೂರು ಸೈಡು, ಕುಂದಾಪುರ ಸೈಡ್ ಇದೆಲ್ಲ ಮುದ್ದುಳಿ. ಸೌತೆಕಾಯಿ ಹುಳಿ ಬೇರೆ, ಗುಡ್ಡುಳಿ ಅಂತ ಇವಕ್ಕೆ. ಇದು ಮುದ್ದುಳಿ. ಸರ್, ಸಕ್ಕರೆ ಗುತ್ತಿ ಮಾವಿನ ಹಣ್ಣಿನ ಗೊಜ್ಜಿದು. ಕಾಯಿ ಗೊಜ್ಜು ಅನ್ಕೊಂಡಿದ್ವಿ. ಇಲ್ಲ, ಹಣ್ಣಿನ ಗೊಜ್ಜಿದು. ಕಾಯಿ ಅಂದ್ರೆ ಸಿಪ್ಪೆ ಬಿಡಿಸೋಕ್ಕಾಗಲ್ಲ. ಅದು ಆಕ್ಚುಲಿ ಸೈಡ್ಸ್ ಇದು. ಸೈಡ್ ಅಂದ್ರೆ ಎಲೆ ಕೊನೆಗೆ ಹಾಕುವಂಥದ್ದು, ಎಲ್ಲ ಸೈಡ್ ಅಲ್ಲಿ ಹಾಕುವಂಥದ್ದು. ಇದು ಗೊಜ್ಜು ತಿನ್ನಕ್ಕೆ ತಿನ್ಬೇಕು, ಕೈಯಲ್ಲೇ ತಿನ್ಬೇಕು. ಹೌದು, ಮತ್ತೆ ಗೋಟ್ ಇರ್ತಾರೆ, ಹುಷಾರಾಗಿ ತಿನ್ಬೇಕು. ಸೊ ನಾವೀಗ ಫಸ್ಟ್ ಈ ಗೊಜ್ಜನ್ನ ಟೇಸ್ಟ್ ಮಾಡ್ತೀವಿ ಒಂದು ಸ್ವಲ್ಪ. ಸರ್ ನೋಡಿ, ಮಜಾ. ಆ ಗೊಜ್ಜಲ್ಲೇ ಒಂದು ಸ್ವಾದ ಇದೆ, ರುಚಿ ಇದೆ ರೀ. ಗೊಜ್ಜಿಗೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಬೀಳ್ಬೇಕು. ನಿಮ್ಮ ಗೊಜ್ಜು ಲೇಪನ ಅಂತಾರಲ್ಲ, ಮಸಾಲ. ಹೌದು, ಮಸಾಲ ಎಲ್ಲ ಫುಲ್ ಅದ್ರ ಮೇಲೆ ಒಂದು ದೊಡ್ಡ ಲೇಯರೇ ಇದೆ. ಆಮೇಲೆ ಅದ್ರ ಕೆಳಗಡೆಗೆ ನಿಮ್ಮ ಮಾವಿನ ಹಣ್ಣಿಂದು ಆ ಪಲ್ಪ್ ಸಿಗುತ್ತೆ. ಪಲ್ಪ್ ಇರ್ಬೇಕು. ಈಗ ನಾವು ಜಾಸ್ತಿ ಅದು, ಗೋಟೆ ಚಿಕ್ಕದು. ಹೌದು, ನಾವೀಗ ಆ ಮಸಾಲ ಒಟ್ಟಿಗೆ ಆ ಪಲ್ಪ್ ನೋಡೋಣ ಸರ್. ಹೀಗೆ ತಿಂದ್ರೆ ಮಾತ್ರನೇ.
ಕೈಯಲ್ಲಿ ನಂಜಿ ತಿಂದ್ರೆ ಗೊತ್ತಾಗಲ್ಲ. ಹೌದು, ಗೋಡ್ ಸಮೇತ ತಿನ್ಬೇಕು, ಸೀಬೇಕು. ಮಾವಿನ ಹಣ್ಣನ್ನ ಗೊಟ್ಟ ಸಮೇತ ಅಂತಾರೆ, ಗೋಟಿ ಸಮೇತ. ನೀವು ಅದನ್ನ ಸ್ಲೈಸ್ ಮಾಡಿ ತಿಂದಾಗ ಅದ್ರ ರುಚಿನೇ ಬೇರೆ ಆಗ್ತದೆ. ಮಾವಿನ ಹಣ್ಣು ಅದೇ ಮಾವಿನ ಹಣ್ಣನ್ನ ಗೊಟ್ಟ ಹಿಡ್ಕೊಂಡು ಹೀರಿದಾಗ ಇದು ರುಚಿನೇ ಬೇರೆ. ಅದ್ರೊಟ್ಟಿಗೆ ಗೊಜ್ಜಿನ ಮಸಾಲ ಇದ್ರೆ ಇನ್ನಂಗ ಆಗ್ಬೇಡ. ಮಾಡಿ ನೀವು, ಅದು ಎಲ್ಲ ಟೈಮ್ ಸಿಗಲ್ಲ, ಸಿಕ್ಕದ ಟೈಮ್ಗೆ ತಗೊಬಂದು ಮಾಡಿ ನೋಡಿ. ನಿಮ್ ಪಲ್ಪು ಕೈಗೆ ಸಿಗಲ್ಲ, ನೀವು ಗೊಟ್ಟವನ್ನ ಎತ್ಕೋಬೇಕು. ಭಾರಿ ಡಿಪೆಂಡ್ ಇರುತ್ತೆ, ಕೇಳ್ತಾನೆ ಇರ್ತಾರೆ, ನಮ್ ಮಾಡೋಕ್ಕಾಗಲ್ಲ, ಸಿಗಲ್ಲ ಒಂದ್ ಟೈಮ್. ಈ ಬಾಡಿಗೆ ಖಾರ ಹೌದು, ಪ್ರತಿಯೊಂದು ಅದುವಾಗಿದೆ. ಖಾರ ಗಂಟ್ಲಿಗೆ ಏನು ಇಳಿಯಲ್ಲ. ಹೌದು, ತುಂಬಾ ಖಾರನೂ ಆಗ್ಬಾರ್ದು. ಅನ್ಸಲ್ಲ. ಸಿಹಿಯಾಗಿ ಹುಳಿಯಾಗಿ ಏನ್ ಮಜಾ ರೀ. ನಿಮಗೆ ಈ ಹಣ್ಣು ಸಿಕ್ಕರೆ ಮಾಡ್ಕೊಂಡ್ಬಿಟ್ಟು ಟ್ರೈ ಮಾಡಿ ನೋಡಿ ಹೆಂಗಿರ್ತದೆ. ಆದ್ರೂ ಬೇರೆ ಹಣ್ಣಿಂದ ಮಾಡ್ಬೋದು ಅಂತ ಹೇಳಿ. ಬೇರೆ ಹಣ್ಣಿಂದ ಮಾಡ್ಬೋದು. ಒಣ ದ್ರಾಕ್ಷಿ ಇದ್ರೆ ರಾತ್ರಿ ನೆನೆ ಹಾಕ್ಬೇಕು, ಬೆಳಿಗ್ಗೆ ಗೊಜ್ಜು ಮಾಡ್ಬೋದು. ನೆನೆ ಹಾಕಿದಾಗ ಸ್ವಲ್ಪ ಉಬ್ಬುತ್ತೆ, ಅದು ಸರಿ, ನೀರು ಕುಡಿದು ತುಂಬಾ ದಪ್ಪ ಆಗಿರುತ್ತೆ, ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ. ಒಣ ಗೊಜ್ಜು ದ್ರಾಕ್ಷಿ ಮಾಡಿ ಇದನ್ನ ಅನ್ನದೊಟ್ಟಿಗೆ ಹಾಕೊಂಡು ತಿನ್ಬೋದು. ಅದ್ಭುತವಾಗಿರುತ್ತೆ ಅಂತಾರೆ. ಸೊ ಮಾಡ್ಕೊಂಡ್ಬಿಟ್ಟು ನಮಗೆ ಕಾಮೆಂಟ್ಸ್ ಹಾಕಿ ಕಾಯ್ತಾ ಇರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ಇನ್ನೂ ಅದ್ಭುತವಾದ ರೆಸಿಪಿ ಸರ್. ನಿಮ್ಗೆ ವೀಕ್ಷಕರಿಗೆ ಹಂಗೆ ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ನಾನು ಹೇಳ್ತೀನಿ, ಆಯ್ತಾ? ಫೋನ್ ಮಾಡಿ. ಮತ್ತೆ ಬರ್ತೀವಿ ಹನುಮಂತ ನಗರಕ್ಕೆ ಶೂಟ್ ಮಾಡೋಕ್ಕೆ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ ಸರ್. ನೋಡಿ, ಎಲ್ಲಿ ಮದುವೆ ಇದು ಲೈವ್ ಆಗಿ ಮಾಡ್ತಿರ್ತೀರೋ ಬೆಂಗಳೂರು ಇದು ಎಲ್ಲಿ ಸರ್ ಹೇಳಿ? ಬೆಂಗಳೂರು ಮುಲ್ಲೆಯಲ್ಲೇ ಮಾಡ್ತಾ ಇರ್ತೀವಿ. ಇದು ಅಂತದ್ರಲ್ಲಿ ಇದು ಕೋಗಿಲೆ ಕ್ರಾಸ್ ಅಂತ, ಯಲಹಂಕದಿಂದ ಸ್ವಲ್ಪ ಮುಂದೆ ಬಂದ್ರೆ ಕೋಗಿಲೆ ಕ್ರಾಸ್ ಅಂತ, ಅದರ ರೈಟಿಗೆ ಹೋದ್ರೆ ಆರಂಭ ಕಲ್ಯಾಣ ಮಂಟಪ ಅಂತ ಇದು ಕೋಗಿಲು ಕ್ರಾಸ್. ಸೊ ಇವತ್ತೊಂದು ರಾತ್ರಿ 1,500 ಜನ ಊಟ, ರಿಸೆಪ್ಷನ್ ಊಟ ಇವತ್ತು. ಹೌದು, ನಾಳೆ ಮದುವೆ. ಇವರು ನಮ್ಮ ಕಮಿಷನ್ ಆಫೀಸರ್ ಇದ್ರಲ್ಲ, ಅವರಲ್ಲಿರೋದು. ಇವ್ರದೊಂದು ಮಗಳ ಮದುವೆ ಫಸ್ಟ್ ಇವತ್ತು. ಮೂಲತಃ ಹಾಸನದವ್ರು. ಹೌದು, ನಮ್ಮನ್ನ ಹುಡುಕಿ ನಮ್ಗೆ ಹೇಳಿದ್ರು ನೀವೇ ಮಾಡ್ಬೇಕಂತ. ಇವತ್ತು ಆಕ್ಚುಲಿ ದೋಸೆ, ಮಸಾಲೆ ದೋಸೆ, ಚಟ್ನಿ, ರುಮಾಲಿ ರೊಟ್ಟಿ, ಪನೀರ್ ಬಟರ್ ಮಸಾಲ, ವೆಜಿಟೇಬಲ್ ಕಡಾಯಿ, ಅಪ್ಪೆ ಸಾರು, ಗೋಡಂಬಿ ತೊಂಡೆಕಾಯಿ ಪಲ್ಯ, ಹೀರೆಕಾಯಿ ವೇಪುಡಿ, ಬಾಳೆಕಾಯಿ ಕ್ರಿಸ್ಪಿ, ಬೇಬಿಕಾರ್ನ್ ರವಾ ಫ್ರೈ, ದಮ್ ಬಿರಿಯಾನಿ, ಅನ್ನ ರಸಮ್ಮು, ಮೊಸರು, ಚಾಟ್ಸ್ ಕೌಂಟರ್ ಇದೆ ಹೊರಗಡೆ. ಈ ಕಡೆ ಐಸ್ ಕ್ರೀಮ್ ಕೌಂಟರ್ ಇದೆ, ಬೀಡಾ ಕೌಂಟ್ರು, ತಾಂಬೂಲ ಕೌಂಟ್ರು, ವೆಲ್ಕಮ್ ಜ್ಯೂಸ್ ಇದೆ ವಾಟರ್ ಮೆಲನ್ ಇಂದ ಹಿಡಿದು. ಆಮೇಲೆ ಅದಕ್ಕೆ ಚೀಸ್ ಬೋಲ್ ಅಂತ ಸ್ಟಾರ್ಟರ್ಸ್ ಅದು ಕೊಡ್ತಾ ಇದೀವಿ ಇವತ್ತು. ಪ್ಲಸ್ ಚಿರೋಟಿ ಇದೆ ಇವತ್ತು, ಗ್ಲಾಸ್ ಸ್ಯಾಂಡ್ವಿಚ್ ವಿತ್ ಚಿರೋಟಿ. ಗ್ಲಾಸ್ ಸ್ಯಾಂಡ್ವಿಚ್ ವೀಕ್ಷಕರೇ, ಇಷ್ಟೊಂದು ಬೈಹಾಟ್ ಮಾಡಿ ಹೇಳಿದ್ರು ಅವರು, ಎಲ್ಲ ಕಂಠಪಾಠ ಇದೆ. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ಕಾಮೆಂಟ್ಸ್ ಅಲ್ಲಿ ಹಾಕಿ. ಹೌದು, ಯಾವ್ದು ರೆಸಿಪಿ ಬೇಕು ಅಂತ ಕಿಚನ್ ಅಲ್ಲಿ. ಗ್ಲಾಸ್ ಸ್ಯಾಂಡ್ವಿಚ್, ಚಿರೋಟಿ ಹಳೆ ಕಾಲದ ರಾಜಭಕ್ಷ ಅದು. ಅದನ್ನು ಈ ರಿಸೆಪ್ಷನ್ ಮಾಡೋದು ಕಡಿಮೆ, ಆದ್ರೂ ಇವರು ಒಂದು ಸಣ್ಣ ಸೈಜ್ ಅಲ್ಲಿ ಅಂದ್ರೆ, ಹೌದು, ಬುಲೆಟ್ ಚಿರೋಟಿ ಅಂತ ಚಿಕ್ಕ ಸೈಜ್ ಅಲ್ಲಿ ಬುಲೆಟ್ ಚಿರೋಟಿ ಅಂತಾನೂ ಇರ್ತದೆ. ಹೌದು ಸರ್, ಇವಾಗ ನಮಗೆ ಉತ್ಸಾಹ ತಡೆಯಕ್ಕೆ ಹೇಳ್ಬಿಟ್ರಿ ಕಿಚನ್ ಹೆಂಗಿರ್ಬೋದು ಅಂತ. ಅಲ್ಲಿ ನಡೀತಿರೋದು ಮಾಡ್ತಾನೆ ಇರ್ತಾರೆ ಸರ್, ನೋಡ್ಬೋದು ನೀವು. ನೋಡೋಣ, ಡೈನಿಂಗ್ ಹಾಲ್, ರಿಸೆಪ್ಷನ್ ಹಾಲ್ ಎಲ್ಲ. ಹೌದು, ನೋಡಿ ಹಾಲು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಾವು ಇದು ಆರಂಭ ಅಂತ, ಇದು ರೆಸಾರ್ಟ್ ಕಮ್ ವೆಡ್ಡಿಂಗ್ ಹಾಲ್. ಹೌದು, ವೆಡ್ಡಿಂಗ್ ಹಾಲ್. ಬನ್ನಿ. ಇದು ಎಂಟ್ರೆನ್ಸ್ ಸರ್, ಇದು ಎಂಟ್ರೆನ್ಸ್ ಸರ್. ಇದೊಂಥರ ಥೀಮ್ ಮಾಡಿದ್ದಾರೆ. ಇದು ಅವ್ರದ್ದು ಫ್ಯಾಮಿಲಿ. ರೈಟ್. ಇಲ್ಲಿ ಎಂಟ್ರೆನ್ಸ್. ಹೌದು. ಸ್ಟಾರ್ಟಿಂಗ್ ವೆಲ್ಕಮ್ ಜ್ಯೂಸ್. ವೀಕ್ಷಕರು, ಈ ತರ ಇದೆ ರಿಸಾರ್ಟ್. ಇಲ್ಲಿಗೆ ಹೋದ್ಮೇಲೆ ನಮಗೆ ಸಿಗೋದು ವೆಡ್ಡಿಂಗ್ ರಿಸೆಪ್ಷನ್ ಹಾಲ್ ಸಿಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ. ಇದು ಇವೆಂಟ್ ಅಲ್ಲ, ಇದೇ ಮದುವೆ. ಮದುವೆ ಇಲ್ಲೇ ನಡೀತದೆ ಸರ್. ನೋಡಿ, ಬನ್ನಿ. ಇವಾಗ ಇದು ಮೊದಲನೇದಾಗಿ ನೋಡೋಣ. ಇದು ಮೊದಲನೇದಾಗಿ ನಮ್ಮ ಈ ಕಡೆ ಕೌಂಟರ್, ಚಾಟ್ಸ್ ಕೌಂಟರ್. ಇದು ಚಾಟ್ಸ್ ಕೌಂಟರ್, ಪಾನಿಪುರಿ, ಮಸಾಲ ಪುರಿ, ಸೇವ್ ಪುರಿ, ಬೆಲ್ಪುರಿ, 4 ಚಾಟ್ಸ್ ಕೌಂಟರ್. ಫ್ರೂಟ್ಸ್ ಕೌಂಟರ್ ರೆಡಿ ಆಗ್ತದೆ. ಇದು ಫ್ರೂಟ್ಸ್ ಕೌಂಟರ್ ಫಿಲ್ ಆಗ್ಬೇಕು. ಇದು ಐಟಮ್ ಆಗ್ತಾ ಇದೆ. ಇದೆಲ್ಲ ತರ ಫ್ರೂಟ್ಸ್ ಗಳು ಇರುತ್ತೆ, ಅದನ್ನೆಲ್ಲ ಫಿಲ್ ಮಾಡಿರ್ತೀರಿ. ಇಲ್ಲಿ ಓಪನಿಂಗ್ ಇದು. ಸೊ ಈ ತಾಂಬೂಲ ರೆಡಿ ಆಗ್ತದೆ. ಹೌದು, ಇದು ಪಾನ್ ಬೇಡ. ಸರ್ ಬನ್ನಿ, ಇದು ಡೈನಿಂಗ್ ಹಾಲ್. ಎಷ್ಟು ಸೀಟಿಂಗ್ ಸರ್? ಸೀಟಿಂಗ್ ಅರೇಂಜ್ಮೆಂಟ್ ಸೀಟಿಂಗ್ ಒಂದು 350-400 ಇದೆ. 350-400. ಹೌದು. ಬನ್ನಿ ಹೋಗೋಣ. ಕಿಚನ್ ಇದೆ ನೋಡಿ. ಏನೇನು ನಡೀತಾ ಸ್ಟಾರ್ಟರ್ಸ್ ಇದೆ ಒಂದು. ಇದು ಬನಾನಾ ರವಾ ಫ್ರೈ ಅಂತ. ನೋಡಿ,
ಅಲ್ಲೇ ರೆಡಿ ಆಗಿದೆ ನೋಡಿ. ಈ ರೀತಿ ಮೊದಲು ಲೇಪನ ಮಾಡಿ ಇಟ್ಟಿರ್ತೀರಾ ಅಲ್ವಾ, ಆಮೇಲೆ ಫ್ರೈ ಮಾಡೋದು. ಹೌದು. ಬೇಬಿ ಕಾರ್ನ್ ಲಾಲಿಪಾಪ್, ಬೇಬಿ ಕಾರ್ನ್ ಲಾಲಿಪಾಪ್ ಲಾಲಿಪಾಪ್ ಇದೆ, ಅಲ್ಲೊಂದು ತಟ್ಟಿಯಲ್ಲಿ ರೆಡಿ ಆಗಿದೆ. ಈ ತರ ಹಾಕಿದಾಗ ಈ ತರ ಹಿಂಗಾಗಿ ಫ್ರೈ ಮಾಡೋದು. ಇಲ್ಲಿ ಇದು ನೋಡಿ ದೋಸೆ ಕೌಂಟ್ರು, ದೋಸೆ ಹಂಚು. ಇದಕ್ಕೆ ನೀವು ಹೇಳ್ತಿರೋದು ಬೇಬಿ ದೋಸೆ, ಬೇಬಿ ಮಸಾಲಾ ದೋಸೆ ನೋಡಿ ಯಾವ ತರ ಕ್ಯೂಟ್ ಆಗಿ ನೋಡಿ. ಈ ತರ ಕಲರ್ ಬರ್ಬೇಕು ಆಕ್ಚುಲಿ, ಅಲ್ಲ ಕ್ರಿಸ್ಪಿ ಕಲರ್. ನಿಮ್ಗೆ ಒಂದ್ಸರಿ ಮಾಡಿ ತೋರಿಸಿದ್ದೆ ನಾನು. ಹೌದೌದು, ಇದೆ ನಮ್ಮ ಎಪಿಸೋಡ್ ಇದೆ, ಲಿಂಕ್ ಹೌದು ಲಿಂಕ್ ಹಾಕಿರ್ತೀನಿ ನೋಡಿ. ಇದು ರೆಡಿ ಆಗಿ ಇಟ್ಕೊಂಡ್ಬಿಡ್ತೀರಾ? ಹೌದು. ಆ ಮೂಮೆಂಟ್ ಒಂದು ಬ್ಯಾಚಿಗೆ ಎಷ್ಟು ಬೇಕೋ ಅಷ್ಟು ರೆಡಿ ಇರುತ್ತೆ. ಈಗ ರಿಸೆಪ್ಷನ್ ಸ್ಟಾರ್ಟ್ ಇದು ಸ್ಟಾರ್ಟ್. ನಾವಾಗ ಒಂದು ಬ್ಯಾಚ್ಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿ ಇಟ್ಕೊಳ್ತೀವಿ. ಹಾಕಿಟ್ಟು ಚೆನ್ನಾಗಿರಲ್ಲ, ಮೆತ್ತಗಾಗುತ್ತೆ. ಇದು ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು ನೋಡಿ, ಈ ತರ ಇರುತ್ತೆ. ನೀವು ಅವತ್ತೇನು ತೋರಿಸಿದ್ರೆ ಹೌದಾ? ಹೌದು, ಅದೇ ತರ ನೀವು ಹಿಟ್ಟು ಮಾಡ್ಕೊಂಡು ತಗೊಂಬ ಸೇಮ್ ಅದ, ಏನು ಚೇಂಜ್ ಇರಲ್ಲ, ಎಲ್ಲ ರೆಡಿ ಇರುತ್ತೆ. ಅಲ್ಲಿ ನಿಮ್ ಕಿಚನ್ ಇಂದಾನೆ ಮಾಡ್ಕೊಂಡ್ ಬರ್ತೀರಾ ಹಿಟ್ಟು? ಒಂದು 6 ರಿಂದ 7 ಗಂಟೆ ಇದು ಇರ್ಬೇಕು, ಹಿಟ್ಟು ರೆಡಿ ಮಾಡಿ ಇಡ್ಬೇಕು. ಓಕೆ ಓಕೆ, ಸಡನ್ಲಿನೂ ಆಗಲ್ಲ ಅರ್ಜೆಂಟಿಗೂ. ನೋಡಿ ಒಂದು ಬ್ಯಾಚಿಗೆ ಎಷ್ಟು ಬೇಕೋ, ಇಲ್ಲಾಗ್ಲೇ 150 ದೋಸೆ ರೆಡಿ ಮಾಡಿ ಇಡ್ತೀವಿ. ಹೌದಾ? ಹೌದು, ಒಂದು ಬ್ಯಾಚ್ ಇಂದು. ಹೌದು, ಬೇಬಿ ಮಸಾಲ ದೋಸೆ ಅಂತ ತುಂಬಾ ದೊಡ್ಡದು ಹಾಕೋದು ತಿನ್ನಲ್ಲ, ಯಾಕಂದ್ರೆ ಐಟಮ್ ಇರುತ್ತಲ್ವಾ. ಹೌದೌದು, ಈ ಅದರ ದೋಸೆ ಪಲ್ಯ ನೋಡಿ ಒಳಗಿರುತ್ತೆ. ಕ್ರಿಸ್ಪಿಯಾಗಿ ಬರ್ಬೇಕು ಈ ತರ. ಅದೇ ನೋಡಿ, ಬಾಯಲ್ಲಿ ನೀರು ಬಂದ್ರೆ ಕಮೆಂಟ್ ಹಾಕಿ. ದೋಸೆ ಪಲ್ಯ ಪಲ್ಯನೂ ಹೀಗೆ ಇರ್ಬೇಕು, ತುಂಬಾ ಗಟ್ಟಿನೂ ಇರಬಾರ್ದು. ಇದು ಪಲ್ಯ. ಹೌದು, ಈಗ ಪುಡಿ ಹಾಕ್ತಾ ಇದಾರೆ, ಚಟ್ನಿ ಪುಡಿ ಹಾಕಿ ನೋಡಿ. ಈಗ ಪಲ್ಯ ಬೀಳ್ತದೆ ಈ ತರ. ಇದು ಡೈರೆಕ್ಟ್ ನಿಮಗೆ ಮದುವೆ ಮನೆಯಿಂದಾನೆ ಆರಂಭ ರಿಸಾರ್ಟ್ಸ್. ಹೌದು, ಆರಂಭ ಅಲ್ಲಿಂದ ತೋರಿಸ್ತಾ ಇದೀವಿ, ಬನ್ನಿ. ಇಲ್ಲಿ ಈಗ ರುಮಾಲಿ ರೊಟ್ಟಿ. ಹೌದು, ರುಮಾಲಿ ರೋಟಿ. ಓಹೋ, ಹಿಂಗೆ ನೋಡಿ ಹಿಂಗೆ ಹೊಳಿತಾರೆ. ಇದು ರುಮಾಲಿ ಬಾಣ್ಲಿ ಅಂತೀವಿ, 2 ಬಾಣ್ಲಿ ಬೇಕಾಗುತ್ತೆ. ಇದೇ ತರ ಹಿಂಗೆ ಹಾಕಿರ್ತೀರಿ? ಹೌದು. ಸೇರಿಗೆ ಒಂದು 11 ಪೀಸ್ ಆಗುತ್ತೆ. 11 ಪೀಸ್ ಆಗುತ್ತೆ. 11ರಲ್ಲಿ 11 ಇಂಟು 2 ಅಂದ್ರೆ ಸೇರಿಗೆ 22 ಆಗುತ್ತೆ. ಗಣೇಶ್ ಅವ್ರ ಅಂತ, ಗಣೇಶ ಇವರು ರೊಟ್ಟಿಗೆ ರುಮಾಲಿ ರೊಟ್ಟಿ, ತಂದೂರಿ, ನಾನು ಕುಲ್ಚಾ, ಬಟರ್ ನಾನು, ಮಸಾಲಾ ಕುಲ್ಚಾ ಎಲ್ಲ ಇವರೇ. ಟಾಪ್ ಒನ್. ಒಂದ್ ಬಾಯ್ ಉಲ್ಟಾ ಹಾಕ್ಬೇಕು, ಒಂದ್ಸರಿ ಹಾಕಿ ಒಂದ್ಸಲ ಉಲ್ಟಾ ಕ್ಲೀನ್ ಬೇಯಬೇಕು, ಬೇಯುವುದೇ ಮೇನ್. ಹೌದೌದು, ನೋಡಿ ಹಾಕ್ತಾ ನೋಡಿ, ಒಂದು ಮಾಡ್ಬಿಡ್ಲಿ ಫುಲ್. ಇಲ್ಲಿ ಮಾಡಿ ಮತ್ತೆ ಅಲ್ಲಿ ಶಿಫ್ಟ್ ಮಾಡ್ತಾರೆ? ಹೌದು, ಶಿಫ್ಟ್ ಮಾಡೋದು. ಎರಡನೇ, ಒಂದ್ ಮೈಲ್ ಕ್ಲೀನ್ ಬೇಯಬೇಕಲ್ಲ. ಈ ಕರೆಕ್ಟ್ ಗೀ ರೈಸ್ ಇದು. ಗೀ ರೈಸ್ ಇದು ಚಿರೋಟಿ ಹಾಲಿಗೆ ಬಾದಾಮಿ ಹಾಲು. ಹೌದು, ಈ ತರ ರೆಡಿ ಮಾಡ್ಕೊಂಡಿರ್ತೀವಿ. ಆಮೇಲೆ ಬಕೆಟ್ಗೆ ಹಾಕ್ಬಿಟ್ಟು ಇದಕ್ಕೆ ಪಿಸ್ತಾ, ಬಾದಾಮಿ, ಪೆಪ್ಪರ್ ರಸಮ್. ಹೌದು, ಪೆಪ್ಪರ್ ರಸಮ್ ಇದು. ಹೌದು, ಲಿಂಬು ಸಾರು, ಮೆಡ್ರಾಸ್ ಸಾರು ಅಂತೀವಿ, ಈ ತರ ಇರುತ್ತೆ. ಪೆಪ್ಪರ್ ರಸಮ್. ಹೌದು, ಇದು ನೋಡಿ ಪನೀರ್ ಬಟರ್ ಮಸಾಲ. ಪನೀರ್ ಬಟರ್ ಮಸಾಲ. ರೈಟ್. ಕುರ್ಮಾ, ವೆಜಿಟೇಬಲ್ ಕುರ್ಮಾ. ಹೌದು, ಇದು ಬರೀ ತರಕಾರಿ, ಬಟಾಣಿ, ಇದು ಗೀ ರೈಸ್ಗೆ. ಇದು ಅಪ್ಪೆ ಸಾರು, ಮ್ಯಾಂಗೋ ರಸಂ. ನೋಡ್ಲೇಬೇಕು ಒಂದ್ಸಲಿ ನಾವು. ಈ ತರ ಇರುತ್ತೆ, ತೆಳು ಬರ್ಬೇಕು ಅಲ್ಲ, ಉಪ್ಪು, ಹುಳಿ, ಖಾರ ಇದಕ್ಕೂ ಕಟ್ಟಾಗಿರ್ಬೇಕು. ಸೂಪ್ ಟೈಪ್ ಇರುತ್ತೆ, ನಾವು ಸ್ಟಾರ್ಟಿಂಗ್ ಎಲ್ಲ ಕೊಡ್ತೀವಿ. ಕರೆಕ್ಟ್. ಇದು ಮ್ಯಾಂಗೋ ಫ್ಲೇವರ್ ಹಂಗೆ ಇದೆ ನೋಡಿ, ಹಾಗಿದೆ ನೋಡಿ. ಹೌದೌದು. ಹೀರೆಕಾಯಿ ವೇಪುಡಿ. ಹೀರೆಕಾಯಿ ಕರ್ದಿರ್ತೀವಿ, ಆಯಿಲ್ ಅಲ್ಲಿ ಕರ್ದು ಬಿಟ್ಟು ಇದಕ್ಕೆ ಗನ್ ಪೌಡರ್ ಅಂತ ಬರುತ್ತೆ, ಚಟ್ನಿ ಪುಡಿ ನಾವೇ ಮಾಡ್ತೀವಿ, ಮಾಡಿಬಿಟ್ಟು ಮಿಕ್ಸ್ ಮಾಡ್ತೀವಿ. ಮೊಳಕೆ ಕಾಳು ಕೋಸಂಬರಿ ರೆಡಿ ಆಗ್ಬೇಕು. ಮೊಳಕೆ ಕಾಳು ಕೋಸಂಬರಿ ಇದು ಅವಾಗ ಮಿಕ್ಸ್ ಮಾಡ್ತಾ ಇರ್ತೀವಿ. ಇದು ಸೌತೆಕಾಯಿ, ಮೊಳಕೆ, ದಾಳಿಂಬೆ, ಕೊಬ್ಬರಿ. ಇದು ಗ್ಲಾಸ್ ಸ್ಯಾಂಡ್ವಿಚ್. ಈ ತರ ಇರುತ್ತೆ. ಈ ತರ ಬರುತ್ತೆ, ಜೋಡಿಸಿರ್ತೀವಿ. ಇದು ಕುಂಬಳಕಾಯಿ. ಇದು ಚಿರೋಟಿ ನೋಡಿ, ನೀವ್ ಹೇಳಿದ್ರಲ್ಲ, ಇದು ಬುಲೆಟ್ ಚಿರೋಟಿ. ಇದೇ ಸೈಜ್, ಮೊದಲು ದೊಡ್ಡ ಸೈಜ್ ಬರ್ತಾ ಇತ್ತು, ಇವಾಗೆಲ್ಲ ಈ ಸೈಜ್, ಇಷ್ಟೇ ಸೈಜ್. ಹೌದು, ಹಂಗೆ ಈ ಸೈಜ್ ಬರುತ್ತೆ.
ನೋಡಿ ವೀಕ್ಷಕರೇ, ಹೆಸರು ರೂಪ ಅಂತ. ಎಲ್ಲ ರೆಸಿಪಿನ ಡೌನ್ಲೋಡ್ ಮಾಡ್ಬಿಟ್ಟಿದ್ದೀರಾ? ಖಂಡಿತ. ನಾನು ಫ್ಯಾನ್ ಅಂತ ಹೇಳೋ ತಪ್ಪಾಗುತ್ತೆ ಅಷ್ಟೇ. ಚೆನ್ನಾಗಿದೆ ಊಟ? ತುಂಬಾ ಚೆನ್ನಾಗಿದೆ ಸರ್. ಪ್ರೋಗ್ರಾಮು ತುಂಬ ಚೆನ್ನಾಗಿ ಬರ್ತಾ ಇದೆ, ಮೆನು ಚೆನ್ನಾಗಿದೆ, ಮತ್ತು ಊಟ ಎಲ್ಲ ಚೆನ್ನಾಗಿದೆ, ಟೇಸ್ಟಿ ಇದೆ, ಜೊತೆಗೆ ಬಡಿಸೋ ರೀತಿಯೂ ಚೆನ್ನಾಗಿದೆ. ಐಟಮ್ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಕ್ವಾಲಿಟಿಯಾಗಿ ನಮ್ಗೇನು ಟೇಸ್ಟ್ ಬೇಕಾದೆಲ್ಲ ಸಿಗ್ತಾ ಇದೆ, ಚೆನ್ನಾಗಿದೆ ಸರ್ ಎಲ್ಲ ಐಟಮ್. ಚಿರೋಟಿನೂ ಸೂಪರ್ ಸರ್. ಇದು ಒಂದು ಇನ್ನೂ ಸ್ವೀಟ್ ಮಟನ್ ನೋಡಿ, ಅದು ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದೆ ಸರ್. ಒಟ್ಟಾರೆ ಮೆನು ಗುಡ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.